ಸಿಂಧಿ ಸಾರ ಎರಡು ಪ್ರಾಣಿ ಸಿಂಧಿ ಸಾರ ಎರಡು ಪ್ರಾಣಿ ಗಂಡಿಗೆ ಮಲಗುತ್ತಾನ ಬ್ರಹ್ಮನ ಪಾಠ ಇಲ್ಲ ಸಿಗರೇಟ್ ಹಚ್ಚಿದ್ರೆ ಬೇಡಿ ಸಿಗರೇಟ್ ಎರಡು ಸಿಗರೇಟ್ ಆಡ್ತಿರ ಇಲ್ಲ ಲಾಭ ಲಕ್ಷ್ಮಿ ತಗೋತೀರ ಇಲ್ಲ ಸ್ಟೆಪ್ ನೀಡ್ತೀರ ಮೊದಲು ಸ್ಟೆಪ್ ನಿಮಗೆ ಹಂಗೆ ಹಂಗೆ ಮಾಡ್ರಿ ಮೈಲಾರ್ಯ ಉಪ್ಪಿನಕಾಯಿ ಎಲ್ಲ ಇಟ್ಲಿಪ್ಪ ನಾನು ಯಾರು ಕುಡಕ್ ಮಂಜ ನಾವು ಕುಡಿದ್ರು ನ್ಯಾಯಕ್ಕ ಇವ್ರು ಆಡ್ತೇವ್ರಿ ಅಲ್ಲಮ್ಮ ಉಪ್ಪಿನಕಾಯಿ ಅದೇ ಸಮಸ್ಯೆ ಆಗ್ಬಿಟ್ಟೆ ನಾವು ಕುಡಿದ್ರು ನ್ಯಾಯಕ್ಕ ಹೋರಾಡ್ತೇವ್ರಿ ಆದ್ರ ನಮ್ಗೆ ನ್ಯಾಯನ ಸಿಗವಲ್ದು ನಮ್ಮ ನ್ಯಾಯ ಏನಪ್ಪ ಅಂದ್ರ ಅಲ್ರಿ ಪೆಟ್ರೋಲು ಡೀಸೆಲ್ ಬೆಲೆನ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಏರ್ಸೋದು ಇಳಿಸೋದು ಮಾಡ್ತಾರ ಆದ್ರ ಈ ನಮ್ಮ ಎಣ್ಣೆ ಬೆಲೆನ ಇಳಿಸುವಲ್ರಿ ಅಲ್ರಿ ಈ ಎಣ್ಣೆ ಬೆಲೆ ಏನ್ರ ಇಳಿಸಿದ್ರ ಸರ್ಕಾರ ನಡೆಸೋದು ಬಹಳ ಕಷ್ಟ ಐತಿ ನಮ್ಮ ದೇಶದ ಪರಿಸ್ಥಿತಿನ ಹದಗೆಡ್ತೈತಿ ಆದ್ರೆ ಏನ್ ಮಾಡದ್ರಿ ನಮ್ಮ ಊರಾಗ ಎಷ್ಟು ಜನ ಕುಡಿದ್ರ ಎಲ್ಲರೂ ಸೇರಿ ಕುಡಿಯೋದು ಬಿಟ್ಟಿವಿ ಅಂದ್ರ ಅವಾಗ ಇಳಿಸ್ತಾರಿ ಎಣ್ಣೆ ಬೆಲೆನ ಹೋಗ್ಲಿ ಬಿಡ್ರಿ ಅವನವರು ನಮ್ಮಲ್ಲೇ ಹೊಂದಾಣಿಕೆಲ್ಲ ಅಲ್ರಿ ನಮ್ಮಲ್ಲಿ ಕೆಲವು ಬಣಗಳು ಲೇಟೆಸ್ಟ್ ಕುಡುಕರು ಹೈಫೈ ಕುಡುಕರು ಬಣಿ ಸಿಂಡಿಲ್ ಕುಡುಕರು ಅಷ್ಟೇ ಯಾಕ್ರಿ ಪೈಕೇಡಿ ಕುಡುಕರು ಥರ್ಡ್ ಕ್ಲಾಸ್ ಕುಡುಕರು ಇವರೆಲ್ಲ ಸೇರಿ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರ ಸರಿಯಾಗಟ್ರಿ ಅಲ್ರಿ ನಾವು ಬೆಳಗ್ಗೆ ಎದ್ದು ಬಾರ್ ಮುಂದೆ ಹೋಗಿ ಬಾರ್ ಬಾಗ್ಲ ಬಡಿತೇವೆ ರಾತ್ರಿ ಆದ್ರ ಪೂಜಾರಿ ಕಟ್ಟಿ ಮೇಲೆ ಕೂತ್ಕೊಂಡು ಈ ದೇಶದ ಬಗ್ಗೆ ಯೋಚನೆ ಮಾಡ್ತೇವೆ ಅಷ್ಟೇ ಯಾಕ್ರಿ ತಿರ್ಗಾ ಬೆಳಕಂದ್ರೆ ಮತ್ತೆ ಕುಡಿತೇವೆ ಕುಡಿದು ಮನಿ ಚಿಂತೆ ಮಾಡ್ತೇವೆ ನೀವು ಒಬ್ಬರೇ ಮಾಡ್ತೀರ ಮನಿ ಚಿಂತಿನ ನಮ್ಮಂತರ ಮಾಡೋದು ನಮ್ಮಂತ ಕುಡುಕರು ಬಿಟ್ರಿ ಯಾರು ಮಾಡಲ್ಲ ಹೋಗ್ಲಿ ಬಿಡ್ರಿ ಅವತ್ತು ಅಡ್ಡಾಡಿ ನಿಮಿಷ ಕಿಟ್ಟಲ್ಲಿಗರ ಯಾಕೆ ಬೇಕ್ರಿ ಅಲ್ರಿ ಏನಿಲ್ಲ ನನಗೆ ಬೆಳಗ್ಗೆ ಆತು ಅಂದ್ರ ಇದನ್ನು ಕುಡಿಲಿಲ್ಲ ಅಂದ್ರ ಕೈ ಕಾಲ ಇದನ್ನು ಕುಡಿಲಿಲ್ಲ ಸಮಾಧಾನ ಆಗಲ್ರಿ ಸಮಾಧಾನ ಆಗಲ್ಲ
ಇಲ್ಯಾಕ ನಿಂತೀರಿ ನೀವು ಬಾಟಿ ಹಿಡಿದವ್ರ ನಾವು ಹೊಲಿಯವ್ರ ಇಲ್ಯಾಕ ನಿಂತೀರಿ ನೀವು ಬಾಟಿ ಹಿಡಿದವ್ರ ಎಷ್ಟೋ ಜನರಿಗೆ ನಿಂತು ಬಾಟಿ ಹಿಡಿದವ್ರ ನಿಮ್ಮ ಮಾನಹಾರ ಎಷ್ಟೋ ಜನರ ಎದುರಿಗೆ ನೀವು ಬಾಟಿ ಹಿಡಿದವ್ರ ನಿಮ್ಮ ಮಾನಹಾರ ಸಾಕ ಹೇಳ್ರಿ ಈ ಹಾಳದ ಟೈಲರ್ ಕೆಲಸ ಮಾಡೋದು ನೋಡ್ರಿ ಸೀಸನ್ ಕಾ ಬಾಜ್ ಇದ್ದಂಗ್ರಿ ಇತ್ತಿತ್ಲಾಗ ಗಿರಾಕಿನ ಇಲ್ಲ ಮುಂಜಾನೆಯಿಂದ ಹೇಳ ಸಂಜೆ ತನಕ ಕುಂಟ್ರು ಒಬ್ರು ಅರಿವಿ ಹಾಕಕ್ಕ ಬರುವಲ್ರಿ ಹಿಂಗಾದ್ರ ಹೆಂಗ್ರಿ ನಾವು ಜೀವನ ಮಾಡೋದು ಮೊದಲ ಹಿಂಗಿದ್ದಿಲ್ರಿ ಏ ಸಂಜು ಮುಗ್ದಿಯರ್ ಬರೋದ್ರಿ ಏ ಸಂಜು ನಮ್ದ ಹೊಲಿಯ ಅಂತೇಳಿ ಬರೋದು ಆಂಟಿಯರ್ ಬರೋರಿ ಏ ಸಂಜು ನಮ್ದ ಜಂಪರ್ ಹೊಲಿಯ ಅಂತ ಹುಡುಗಿಯರ್ ಬರೋರಿ ಏ ಸಂಜು ಮಾಮ ನಂದ ನೈಟಿ ಹೊಲಿಯ ಚೂಡಿದಾರ ಹೊಲಿಯ ಅಂತ ಅದನ್ನ ಹೊಲಿಯ ಇದನ್ನ ಹೊಲಿಯ ಯಾವ್ದನ್ನ ಹೊಲಿಬೇಕ್ರಿ ನಾವು ಅವ್ರು ಕೊಟ್ಟು ಹೊಲಿತೇವೆ ನಾವು ಹಿಂಗಾದ ಹೆಂಗ್ರಿ ನಾವು ಜೀವನ ಮಾಡೋದು ಈ ಮಡ್ಡೂರ ಗ್ರಾಮದಲ್ಲಿ ಹೆಂಗ್ ಮಾಡಿದ ಹೆಂಗ್ ಮಾಡ್ತಿಪ್ಪ ಹೆಂಗ್ ಬಿಟ್ಟಿ ಆ ಜೋಗಿಟ್ರ ಪರಮ್ಮನ ಬಾವಿ ಕಲೀತಿ ಬಾ ನೀ ಬಾಲ್ಯ ಮತ್ತೆ ಬಾ ಮಗನ ಅಲ್ಲೇ ನಾನು ಯಾಕ ಹಾಳ ಬಾಯಿ ಮಂಜ ಬಾ ಮಗನ ದುಡಿಯಾಕ ದುಡಿಲಿಲ್ಲಂದ್ರ ಏನ್ ತಿಂತೀಯ ಮಗನ ಹೊಟ್ಟಿ ಮೈ ತಿಂತೀಯಲ್ಲ ಏ ಎತ್ತಿದ್ದಿ ಹೊಟ್ಟಿ ಬಣ್ಣ ದುಡಿಯಾಕ ಯಾರು ದುಡಿಮೆ ಆಗ್ರೇನು ಭೂಮಿ ಮೇಲೆ ಹುಟ್ಟಿ ಬಂದಿಲ್ಲ ಯಾರ ಉಪಯೋಗ ಮಾಡ್ಬೇಕ ಏಸ್ ಪ್ರಕಾರ ಭೂಮಿ ಗೊಂಜ ವ್ಯಾಪಾರಸ್ಥರ ಗೊಂಜ ಮಿಷನ್ ಅದಾವ ದುಡಿಯಾಕ ಯಾವ ದುಡಿಮೆ ಆಗ್ರೇನು ಭೂಮಿ ಮೇಲೆ ಹುಟ್ಟಿ ಬಂದಿಂದ ದುಡಿದು ಜೀವನ ಮಾಡ್ಬೇಕಪ್ಪ ಹೆಂಗಪ್ಪ ದುಡಿದು ತಿಂತಾನ ನಮ್ದು ಹಂಗೆಲ್ಲಪ್ಪ ಏ ದುಡಿಯಾಕ ದುಡಿದು ಹೋಯ್ ನಾವು ನೋಡ ಮಧ್ಯಾಹ್ನ ನಮ್ ಕುಲುವಿನ ಟೊಮೊಟೊ ಹಾಕಿದ್ವ ಏನೋ ಮಾಡಿ ನಮ್ಮ ಇವು ಹೇಳ್ಕೊಂಡ್ರು ಸುನಿಲಿನ ಮದುವೆಯಾಗ ಗೋವಾದಿಂದ ತುರ್ಸಿದ್ರಲ್ಲ ನಾಟಕ ಕೊಟ್ರಿ ನಾವ ಹೇಳ್ಬಾರಪ್ಪ ಒಂದು ಮನೆ ಸಂದರ್ಭ ಏ ತಮ್ಮ ಮದುವೆ ಇಟ್ಟಿದ್ದೆ ನಮ್ಮ ಮಂಟರಿಗಾಗಿ ಇಡ್ತಾರಲ್ಲೇ ಮಗನ ನಾಲ್ಕು ವರ್ಷದಿಂದ ಕುಡಿದೆ ಇಲ್ಲ ಇಡೀ ಊರಿನ ನೋಡೈತಿ ಮಾಡಿಕೆ ಒಳ್ಳೆ ಬಿಡ್ರಿ ನಮ್ಮ ಬಟ್ಟೆ ಕಿಟ್ರಿ ತೊಟ್ರು ಸುಟಿ ಯಾಕೆ ಬೇಗಪ್ಪ ಯಪ್ಪ ಓ ಸರ್ ಆಹಾ ಪಾಯಿರಿ ಪಾಯ್ದ ಹಾ 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 ಅಯ್ಯಯ್ಯೋ ತಮ್ಮ ಈ ಜೀವನ ನಮ್ಗೆ ಬರ್ಬಾರಾಗೈತೆ ನೋಡ ಯೋಗಿಪುರದ ಯೋಗಿಗೆ ಜೋಗಿಪುರದ ಜೋಗಿಗೆ ನಗೈತೆ ನಮ್ಮ ಜೀವನ ಅದಿರ್ಲಿ ಬೀರು ಬಾಟ್ಲಿ ಅದ ನೀವ 220 ರೂಪಾಯಿ ಇದ್ರೆ 220 ರೂಪಾಯಿ ಅಂತ ಈ ನಮನಿ ಕುಡಿತೀವಿ ಎಲ್ಲರ 30 ರೂಪಾಯಿ ಅಂತ ಬಿಸ್ಲೇರಿ ಬಾಟ್ಲಿ ಅವ್ರಿಗೆ ಎಷ್ಟು ಹಿಡಿಯಪ್ಪ ಮಗನ ಎಣ್ಣೆ ರೇಟ್ ತುಟ್ಟಿಗಿತ್ತಿಲ್ಲ ಅಲ್ಲ ಯಾರು ಕೊಡ್ತಾರಪ್ಪ 30 ರೂಪಾಯಿ 20 ರೂಪಾಯಿ ತ್ರಿಸಕ್ಷಣಕ್ಕೆ ಒಳ್ಳೆ ಅಂತಾರ 60 ರೂಪಾಯಿ ಅಪ್ಪ 60 ರೂಪಾಯಿ ಅದು ಬಾರ್ಗೆ ತಗೊಂಡ್ರೆ 55 ರೂಪಾಯಿ ಬೇರೆ ಅಂಗಡಿ ತಗೊಂಡ್ರೆ 60 ರೂಪಾಯಿ ಮತ್ತೆ ನೀರು ಬೇಕು ಗ್ಲಾಸ್ ಬೇಕು ಕೇಳಬಾರ್ದು ಉಪ್ಪು ಹಾಕಿದ್ರೆ ಹಾಳಾಗೈತಿ ಕುಡ್ತಿ ಸ್ವಲ್ಪ ನೀರು ಜಾಸ್ತಿ ಹಾಕಿ ಸುಮ್ಮನೆ ಮಲಗುದು ಯಾಕೆ ಎಷ್ಟು ಕುಡಿದರೂ ಸರಿ ಇರಬೇಕ ಜಾಸ್ತಿ ಕುಡಿದ ಚೋರಿ ಹೊಡೆಯೋದು ಯಾಕೆ ಹಾಕ 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 ಇಲ್ಲದ ಗಟ್ಟಿ ಹಾಕ ಅಲ್ಪ ಕಲಿತ ವಿದ್ಯಾವಂತನಾಗಿ ನಮ್ಮಂತ
ನಮ್ಮಂತವ್ರಿಗೆ ಬುದ್ಧಿ ಹೇಳ್ಬಿಟ್ಟು ಈ ನಮೂನಿ ಕುಡಿದು ಹಿಂಗ್ ಮಾಡಾಕತ್ತಿಯಲ್ಲ ಅಲ್ಲಲ್ಲಿ ಇದ್ರಿ ಹೇಳ ನೀನು ನಾಚಿಕೆ ಮಾನ ಮರ್ಯಾದೆ ಸ್ವಲ್ಪ ಯಾಕೆ ನಾನು ಯಾಕೆ ನಾಚಿ ಬಿಡ್ಬೇಕು ಅವ್ರಿನ ರೊಕ್ಕ ಕೊಟ್ಟು ಕುಡಿಯಾಕತ್ತೀವಿ ನಮ್ದು ರೊಕ್ಕ ಕೊಟ್ಟವಪ್ಪ ಯಪ್ಪ ಯಾರ ಕೊಟ್ಟಾರಂತ ಮಾಡಿ ನಮ್ಮ ಮಗನ ನಾವು ಯಾರಿಗೆ ಅಲ್ಲಪ್ಪ ನೀ ತಗೋತೀನಿ ತೊಟ್ಟಿದೆ ಅದು ನಾವು ಮುಟ್ಟೋರಲ್ಲ ಅದನ್ನ ನಮ್ಮ ಮೈಲಾರಿ ಉಪ್ಪಿನಕಾಯಿ ತಿನ್ನೋದು ಆ ಕಣ್ಣಲ್ಲಿ ಇನ್ನೂ ಜೋರಾಕತ್ತೆ ಅಲ್ಲ ಮೊದಲ ಕುಡಿಯೋದ್ ಬಿಟ್ಟ ತೋರಿಸ ಅಂದಿಂದ ನೀನ್ ನನ್ನ ಫ್ರೆಂಡ್ ಅನ್ನೋದಕ್ಕೂ ಬೆಲೆ ಬರ್ತೈತಿ ಮಗಣ ನಾನು ಬರ್ಲಿ ಸಂಜೆ ಹತ್ ಭೇಟಿ ಯಾಕನೆ ನೀನ್ ಹೇಳಿದ ಮ್ಯಾಲ ಯಾರ ಬೋಡಿ ಕೆಳಗ್ ಕುತ್ಕೊಂಡು ಪುಸ್ತಕದ ನೆಟ್ಟು ಬಂತಂತ ಯಪ್ಪ ಈ ನಾಟಕ ಸ್ಟೇಷನ್ ನಿನ್ನ ಮಾತು ಕೇಳಿ ಫುಲ್ ಬಂದ ನೋಡ್ಕೋನಲ್ಲ ನಾಳಿಂದನ ಇನ್ನು ಒಟ್ಟು ಬಿಟ್ಟಿರಪ್ಪ ನಾಳಿಂದ ಹೊಸ ಮನುಷ್ಯಕ್ಕೆ ನಬ್ಬಲ್ಲ ಬಲ್ಲ ಮತ್ ಭೇಟಿ ಯಾಕೆ ನಾನರ ಚಟ್ಟಿಗಿಟ್ಟು ಬಾಲ್ಯ ಎಲ್ಡಪ್ಪೆ ಕಟ್ಟಿ ಕುಡಿಯೋದ್ ಬಿಡ್ತಾನೆ ಅಂತಿದೆ ಮತ್ ತೊಟ್ಟಗೈತಿ ಅಂತೀಯ ಕುಡಿಯೋದ್ ಬಿಟ್ಟು ತೋರ್ಸ ತೋರ್ಸದ್ ನಾಯಿ ತೋರಿಸ್ತೀನಿ ಸ್ವಲ್ಪ ಕುಡಿದು ಬಂದ ಬೇಡ ಕುಡಿಯೋದ್ ಬಿಟ್ಟು ನೋಡಿ ಒಳ್ಳೆ ಜೀವನ ಎಲ್ಲಿ ಪಾಠ ನಾನ್ಯಾರು ದುಡ್ಡಿನ ದೊರೆ ದುಡ್ಡಿದ್ದವನ ದೊರೆ ಈ ಕಲಿಯುಗದಲ್ಲಿ ದುಡ್ಡಿನ ದುರಹಂಕಾರದಿಂದ ಮೆರೆದಿದೆ ಹಿಂದಿನ ಕಲಿಯುಗದ ಕರ್ಮಕಾಂಡ ರೆಕ್ಕೆಗಳ ಸಹಾಯದಿಂದ ಸ್ವಚ್ಛವಾಗಿ ಹಾರುತ್ತಿದೆ ಕ್ರೌರ್ಯ ಎಂಬ ಕೊಕ್ಕಿನಿಂದ ಕುಕ್ಕಿ ಕುಕ್ಕಿ ಬಡ ಜೀವಗಳ ಹಂಸವನ್ನೇ ಹೊತ್ತು ಹಣದ ಬಣವೆಯನ್ನೇ ಒಟ್ಟಿದೆ ಈ ಹಣವೆಂಬ ಹಕ್ಕಿ ಈ ಹಣವೆಂಬ ಹಕ್ಕಿ ದರ್ಪದಿಂದ ಮೆರೆಯಬೇಕಾದರೆ ಹಣವುಳ್ಳವನಾಗಿರಬೇಕು ಎಲ್ಲ ರಾಜಕಾರಣಿಯಾಗಿರಬೇಕು ಇಲ್ಲ ಕಂಡವರ ತಲೆ ಒಡೆದಾಗಲೇ ಈ ಭೂಮಂಡಲದ ಒಡೆಯನಾಗಿ ಮೆರೆಯಬಹುದು ನಾನು ಇಷ್ಟೊಂದು ದರ್ಪದಿಂದ ಮೆರೆದರು ನನ್ನ ದಿಕ್ಕು ಬದಲಾಯಿಸುವ ಧೈರ್ಯವಂತ ಹುಟ್ಟಿ ಬಂದಿಲ್ಲ ಈ ನಾಡಿನಲ್ಲಿ ಹುಟ್ಟಿ ಬಂದಿದ್ದೆಯಾದರೆ ಈ ನರ ವಾಕ್ಯದ ಕೈಯಲ್ಲಿ ಹುಟ್ಟು ಬಸ್ಬಹುದು ಅದು ಶತಸಿದ್ಧ
ಶತಸಿದ್ಧ. ಯಾರೇ ಕೂಗ್ಯಾಡಲಿ ಯಾರೇ ಹೋರಾಡಲಿ ಎಮ್ಮೆ ಗುಣದಲ್ಲಿ ನೀವು ಪಟಾರಿ ಮಾನವಗೆ ನೀವು ಪಟಾರಿ ಗುಣದಲ್ಲಿ ನೀವು ಪಟಾರಿ ಮಾನವಗೆ ನೀವು ಪಟಾರಿ ಎಲ್ಲಂತೆ ತಿಂದರು ನೀವು ಹಾಲನ್ನು ಕೊಡುವೆ ನಮಗೆ ಹಾಲನ್ನು ಕುಡಿಯುವ ಜನರು ವಿಷವನ್ನು ಕಟ್ಟುಕೊಳ್ಳುವರು ದೇಶ ಅವಕ್ಕೆ ಜೀವಿದು ನಮ್ಮ ದೇಶ ಯಾರೇ ಕೂಗಾಡಲಿ ಯಾರೇ ಹೋರಾಡಲಿ ನಿಮ್ಮ ಜಾತಿ ನಮಸ್ಕಾರ ರೀ ಅಪ್ಪ. ಭಾ ವೆಂಕಪ್ಪ ಶೆಟ್ಟಿ, ಹಾ ಧರ್ಮವಂತನ ಮನೆಗೆ ಹೋಗಿ ಅವನನ್ನು ಕರೆದುಕೊಂಡು ಬಾ ಅಂತ ಹೇಳಿದ್ರ ಇಷ್ಟೊಂದು ಏನೋ ಆಗೋಗಿದೆ. ಯಪ್ಪ, ನೀ ಹೇಳಿದ್ದ ತಡ ರೀ ಪಟ್ಟಣ ಅವನ ಮನೆಗೆ ಹೋಗಿದ್ದೆ. ಆದ್ರೂ ಇತ್ತಿತ್ತಾಗ ಈ ಊರು ಬಡಪಾಯಿಗಳಿಗೆ ಬಹಳ ಸೊಕ್ಕ ಬಂದೈತ್ರಿ ಅಪ್ಪ. ಹೌದು ಶೆಟ್ಟಿ, ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಜುಟ್ಟಿಗೆ ಮಲ್ಲಿಗೆ ಬೇಕೆನ್ನುವ ಬಡ ಭಿಕಾರಿನ ಮಕ್ಕಳೇ ಹೆಚ್ಚು ಈ ಕಾಲದಲ್ಲಿ. ಈ ಆ ಧರ್ಮವಂತನ ಮನೆಗೆ ಹೋಗಿದ್ಯಲ್ಲ, ಕರೆದುಕೊಂಡು ಬಂದೆಯಾ? ನಮ್ಮ ದನಿ ಹೇಳ್ಯಾರಪ್ಪ, ಬಾ ಹೋಗೋನು ಅಂದ್ರೆ ಏನ್ ಅನ್ಬೇಕು ಗೊತ್ತೇನ್ರಿ? ಏ ಹಲ್ಕ ನನ್ನ ಮಗನ, ವರ್ಷಿ ನನ್ನ ಮಗನ, ಮಕ ನೋಡಿದ್ರ ಮಕ್ಕಳಾಕವನ್ಲೇ ನಿನಗ ಹೇಳದ. ಹಂಗಂತ ನನಗೆ ಪ್ರಶ್ನೆ ಮಾಡ್ತಾನ್ರಿ ಆ ಧರ್ಮವಂತ ಅವನುಳಿಯ ಗರುಡ. ಏನು ಅಷ್ಟೊಂದು ಸೋಕಿನಿಂದ ಮಾತನಾಡಿದರೆ ಹಾ ಧರ್ಮವಂತ ಆಗುವವನಾಗಿಯ ಗರುಡ ಈಗೇನು ಬರುತ್ತಾರೋ ಇಲ್ಲವೋ? ನಿಮ್ಮ ಮಾತು ಹೇಳಿದೆ, ನಮ್ಮ ದನೇರ್ ಕಳಿಸ್ಯಾರ ಅನ್ನೋತ್ತಿಗೆ ಹಿಂದಾಗಡಿಗೆ ಹಾ ಹಾ ಬರ್ತೇನೆ ಹೋಗು ಅಂದ್ರಿ. ದನೇರ ಬರಾಕತ್ಯ ನೋಡ್ರಿ ಅಪ್ಪ. ಬರೇ ಗಾಲಿಲೆ ಊರೋಟು ಅಡ್ಡಾಡ್ತಾನ್ರಿ. ಒಂದು ಹೊಲ ಉಳಿಯಲ್ಲಿ ಗಣ ಗಣ ಘಣ ಘಣ ತಿರುಗ್ತ. ಇವನಿಗೊಂದು ಗಜಮ ಹಾಕಿ ನೀವು. ಇವನು ಬಿಡಬಾರ್ದ್ರಿ ಅಪ್ಪ, ಬಂದ್ ನೋಡು ಯಾಡ್ಕಂತ. ನಮಸ್ಕಾರ ಸೌಕರ್ಯ. ಬಾ ಧರ್ಮವಂತ, ಎಲ್ಲ ಕ್ಷೇಮವೇ? ಆ ದೇವರ ದಯದಿಂದ ಎಲ್ಲ ಕ್ಷೇಮವಾಗಿದ್ದರೂ ಸೌಕರ್ಯ. ದೇವರ ದಯೆಯಿಂದ ಕ್ಷೇಮವಿರುವಯೋ? ಹಾ ಕಲ್ಲು ದೇವರ ಮೇಲೆ ನಿಮಗೆ ಅಷ್ಟೊಂದು ನಂಬಿಕೆ? ಧರ್ಮವಂತ, ಈ ಧರ್ಮದ ಕಲಿಗಾಲದಲ್ಲಿ ಎಲ್ಲಿರುವನೋ ಆ ನಿನ್ನ ದೇವರು. ಸೌಕಾರಿ, ದೇವರನ್ನು ಪೂಜಿಸುವುದು ಹಣ ಐಶ್ವರ್ಯ ಪಡೆದುಕೊಳ್ಳುವುದಕ್ಕಾಗಿ ಅಲ್ಲ ಸೌಕರ್ಯ. ನಾವು ಭೂಮಿಯ ಮೇಲೆ ಬದುಕಿರುವವರೆಗೂ ನಮಗೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಎಂದು. ಹಾ ಸೌಕರ್ಯ, ನನ್ನ ಎದುರಿನನ್ನು ಮಕ್ಕಳ ಶಿಕ್ಷಣಕ್ಕಾಗಿ ಕೊಟ್ಟರೆ ನಿಮಗೇನು? ದೇವರು ಎಲ್ಲಿರುವನು ಆ ನಿನ್ನ ದೇವರು. ಆ ದೇವರ ಹೇಳಿದನು ಮಕ್ಕಳ ಶಿಕ್ಷಣಕ್ಕಾಗಿ ನಿನ್ನ 2 ಎಕರೆ ಜಮೀನು ದಾನವಾಗಿ ಕೊಡು ಎಂದು. ಹೌದು ಸೌಕರ್ಯ, ಆ ದೇವರ ಅನುಗ್ರಹದಿಂದಲೇ ಈ ಜಗವೆಲ್ಲ ಬೆಳೆಯುತ್ತಿರುವುದು ಸೌಕರ್ಯ. ಸೌಕರ್ಯ, ನನ್ನ 2 ಎಕರೆ ಜಮೀನಿನ ಮಕ್ಕಳ ಶಿಕ್ಷಣ ಕಾಯಿ ಕೊಟ್ಟರೆ ನಿಮಗೇನು ನಷ್ಟವಾಯಿತು? ನಷ್ಟವಾಗಿದೆ ಧರ್ಮವಂತ, ನಷ್ಟವಾಗಿದೆ. ನನ್ನ ಒಂದು 100 ಎಕರೆ ಜಮೀನಿಗೆ ದಾರಿ ಇಲ್ಲ. ಹಾ ನಿನ್ನ 2 ಎಕರೆ ಜಮೀನು ನನಗೆ ಕೊಡು, ನಾನು ನಿನಗೆ
4 ಎಕರೆ ಜಮೀನು ಈ ಕೆಲಸ ಹಣ ಕೊಡಲಿ. ತಮ್ಮ ಧರ್ಮವಂತ, ಕೆರಿ ತೆಳಗಿರೋ 2 ಎಕರೆ ಜಮೀನ ನೀನು ನಮಗೆ ಕೊಟ್ಟಿ ಅಂದ್ರ ಕೊಪ್ಪಲಕೇರಿ ಅಂಚಾಗಿರೋ 4 ಎಕರೆ ಹೊಲ ಕೊಡ್ತೇವ್ಲಿ ಹುಡುಗ. ಮ್ಯಾಗ ದುಡ್ಡು ಕೊಡ್ತೀವಿ, ಅದು ಬ್ಯಾಡಪ್ಪ ಅಂದ್ರ ಇದನ್ನು ಅಂತ ಕೇಳಿದ್ರಿ ಇದನ್ನು ಕೊಡ್ತೇವಲಿ. ಬಯಸಿ ಬಂದ ಭಾಗ್ಯ ಬಿಡುವಾಗ್ಲಿ ತಮ್ಮ ಧರ್ಮಣ್ಣ. ವೆಂಕಪ್ಪ ಶೆಟ್ಟಿಯವರು ದೊಡ್ಡವರನ್ನು ಮಾತಾಡ್ತಾನೆ. ತುತ್ತು ಅನ್ನ ತಿನ್ನೋಕೆ, ಗೆಣಸು ನೀರು ಕುಡಿಯೋಕೆ, ಗೇರು ಜಾಗ ಸಾಕು ನಮ್ಗೆ ಹಾಳಾಗಿರೋಕೆ ಅಂತ ವೆಂಕಪ್ಪ ಶೆಟ್ಟಿಯವರೇ ಯುದ್ಧ ನಮ್ಮ ಜಮೀನಲ್ಲಿ ದುಡಿದು ಊಟ ಮಾಡುತ್ತೇವೆ. ವೆಂಕಪ್ಪ ಶೆಟ್ಟಿಯವರೇ, ಮಾನವರು ಕೊಟ್ಟಿದ್ದು ಮನೆ ತನಕ, ದೇವರು ಕೊಟ್ಟಿದ್ದು ಕೊನೆ ತನಕ. ನೋಡಿ ಸೌಕಾರು, ನಮ್ಮ ಜಮೀನು ನಮ್ಮ ಸೊತ್ತು, ಅದನ್ನು ಕೇಳುವ ಅಧಿಕಾರ ನಿಮಗೂ ಇಲ್ಲ. ಸೌಕಾರಿ, ಈ ಧರ್ಮವಂತನ ಮಾತು ಕೊಟ್ಟರು, ಆ ಮಾತಿನಂತೆ ನಡೆದುಕೊಳ್ಳುತ್ತೇನೆ. ನೀವು 10 ಎಕರೆ ಜಮೀನು ಕೊಟ್ಟರು, ನನ್ನ 2 ಎಕರೆ ಜಮೀನನ್ನು ಮಾತ್ರ ತರುವುದಿಲ್ಲ. ಈ ನಾಡಿಗೆ ದೊರೆಯಾಗಿ ಮೆರೆಯುತ್ತಿರುವ ಈ ನಾಗೇಂದ್ರ ಪ್ರಸಾದನಿಗೆ ಅವಮಾನವೇ. ಧರ್ಮವಂತ ನೀನು ಇಷ್ಟೊಂದು ಸೊಕ್ಕಿನಿಂದ ಮಾತನಾಡುತ್ತೀರಿ ಎಂದ ಮೇಲೆ ನಿನ್ನ ಜಮೀನನ್ನು ಪಡೆಯದೆ ಹೋದರೆ ನಾನು ರಾಪ್ಪನ ಮಗನೇ ಅಲ್ಲ. ಸೌಕರ್ಯ, ನಿನ್ನ ಎಚ್ಚರಿಕೆಯ ಮಾತು ಹುಡುಗನಲ್ಲ ಅಂತ ಸೌಕರ್ಯ, ನಿನ್ನ ಗಂಟು ರೀತಿಯ ಹೆಗರಿನ ಬೆತ್ತರನ್ನ ಸಮಾರಂಭದಲ್ಲಿ ಸನ್ಮಾನ ಗೀಪಿಸಿಕೊಂಡು ಶಹಬಾಸ್ಗಿರಿ ಪಡೆದವನಲ್ಲ ಈ ಧರ್ಮವಂತ. ನೋಡಿ ಸೌಕಾರ, ನನ್ನ ಜಮೀನನ್ನು ಮೋಕ್ಷನಿಗೆ ಬಿಟ್ಟು ಕೊಡುವುದಿಲ್ಲ. ಅಲ್ಲಲೇ ತಮ್ಮ, ನೀನೇನು ಶಾಂಬೂರ್ ಕೂರ್ಗಿ ಸರ್ದಾರ್ ನನ್ಲೆ ಇದ್ದದ್ದು ಕಳ್ಕೊಂಡು ಇತ್ಲಾಗತ್ತಿದ್ರಂತಲೇ. ಹಂಗಾಗಬ್ಯಾಡು. ನಮ್ಮ ಸೌಕಾರ ನಂಬಿದವ್ರು ಎಷ್ಟು ಜನ ಉದ್ಧಾರ ಆಗ್ಯಾರ್ಲೆ ಈ ಊರಾಗ. ಅವ್ರ ಮಾತು ಕೇಳಲಿ ಅಪ್ಪ, ನೀನು ಉದ್ಧಾರ ಹಾಕಿ. ನೋಡುವರ್ಮ ಕಡಿಯಲಾಗಿ ಹೇಳ್ತೀನಿ ಕೇಳು. ಅತಿಯಾದ ಒಳ್ಳೆತನ, ಅತಿಯಾದ ಪ್ರಾಮಾಣಿಕತೆ ಈ 21ನೇ ಶತಮಾನದಲ್ಲಿ ಸಿಗಲಾರದು. ನಿನ್ನ ಆದರ್ಶಗಳನ್ನು ಬಿಟ್ಟು ನಾನು ಹೇಳುವ ಹಾಗೆ ಕೇಳಿದರೆ ಬಹಳ ಬಂಗಾರವಾಯಿತು. ಇಲ್ಲವಾದರೆ ನಿನ್ನ ಹಾಂಡ ಸಂಸಾರ ಚಿತ್ರ ಮಾಡುವುದು ನನಗೆ ಎಷ್ಟೊತ್ತಿನ ಮಾತು. ಸೌಕಾರಿ, ನಿಮ್ಮ ಎಚ್ಚರಿಕೆಯ ಮಾತಿಗೆ ಹೆದರುವವನಲ್ಲ ಈ ಧರ್ಮವಂತ. ಸೌಕಾರ, ಏನು ನಾಗೇಂದ್ರ ಪ್ರಸಾದ, ಕೊನೆಯದಾಗಿ ಹೇಳುತ್ತೇನೆ ಕೇಳು. ನನ್ನ ಜಮೀನಿನಲ್ಲಿ ಒಂದು ಹಿಡಿ ನನಗೆ ಸಿಗುವುದಿಲ್ಲ. ಏನು ಮಾಡಿದ್ದೀಯ ಮಾಡಿದ್ದೆ. ನಿನ್ನ ಜಮೀನಿನ ಒಂದು ಹಿಡಿ ಮಣ್ಣ. ಈ ಊರನ್ನೇ ಕೊಂಡುಕೊಳ್ಳುವ ಈ ನಾಗೇಂದ್ರ ಪ್ರಸಾದನಿಗೆ ಇಷ್ಟೊಂದು ಸೊಕ್ಕಿನಿಂದ ಮಾತನಾಡುತ್ತೀರಿ ಎಂದ ಮೇಲೆ ಮುಂದೆ ನಿನ್ನ ಜೀವನ ನಡೆಸುವುದು ಬಹು ಕಠಿಣವಾದಿತ್ತು. ಚಾಕೆ ನಾಗೇಂದ್ರ ಪ್ರಸಾದ, ನಮ್ಮ ಜಮೀನನ್ನು ಪಡೆಯಲು ನೀನೇನು ನಮ್ಮ ರಕ್ತಕ್ಕೆ ಹುಟ್ಟಿದೇನೇನು? ನಮ್ಮ ಜಮೀನಿನ ಮೇಲೆ ಕಣ್ಣು ಹಾಕಿದಾಗ ನಿನ್ನ ಕಣ್ಣಿನ ಕಿಳುವೆ ಎಚ್ಚರ. ಗರುಡ, ನನ್ನ ಮನೆಗೆ ಬಂದು ನನಗೆ ಸೊಕ್ಕಿನಿಂದ ಮಾತನಾಡಬೇಡ. ಸ್ವಲ್ಪ ಮಾತಿನಲ್ಲಿ
ಹಿಡಿತದರಲ್ಲಿ ಹಿಡಿತ ತಪ್ಪಿದರೆ ಈ ನಾಗೇಂದ್ರ ಪ್ರಸಾದನ ಕೈಯಲ್ಲಿ ನಿನ್ನ ಅಂತ್ಯ ಅಂತ್ಯ. ಈ ಘೋಡವನ್ನು ಏನು ಮಾಡೋದು? ಈ ಘೋಡವನ್ನು ಏನು ಮಾಡಲಾಗದು? ಅಂತ್ಯ ಮಾಡಲು ಆತುರಪಟ್ಟರೆ ಆಗುತ್ತಿಯಾಗುವ ಈ ಗಂಡುಗಳು ಗಂಡ ಕೈಯಲ್ಲಿ. ಸೌಕರ, ನಿನ್ನಲ್ಲಿ ಎಷ್ಟೇ ಸಂಪತ್ತಿದ್ದರೂ ಸರಳತೆ ಮಾತ್ರ ಮನುಷ್ಯನಿಗೆ ಒಳ್ಳೆ ಬೆಲೆ ತಂದು ಕೊಡುತ್ತದೆ. ಏಕೆಂದರೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು, ಸರಳತೆಗೆ ಬೆಲೆ ಕಟ್ಟಲಾಗದು. ನಿನ್ನ ಸಂಪತ್ತಿನಿಂದ ನಮ್ಮನ್ನು ಕೊಂಡುಕೊಳ್ಳುತ್ತೇನೆಂದರೆ ಅದು ನಿನ್ನ ಬೆಲೆ. ನಾವು ಜಮೀನು ಕೊಟ್ಟರೆ ತಾನೇ ಅವನ ಕೊಂಡುಕೊಳ್ಳಲು, ನಾವು ಕೊಡದಿದ್ದರೆ ನಮ್ಮನ್ನೇನು ಮಾಡಲು ಸಾಧ್ಯವಿಲ್ಲ. ಹೇಳುವುದಲ್ಲ ಹೇಳಿದ್ದೇನೆ. ನಡೆ ಹೋಗೋಣ. ಮಾಮ, ನೀವು ನಡಿ, ನಾನು ಹೊರಕ್ಕೆ ಹೋಗಿ ಬರ್ತೇನೆ. ನಾಡ್ರಿ, ಯಾಕಂಗ್ ಮಾಡ್ತೀರಿ? ಭಾರಿ ಅವಸರಪ್ಪ ನನಗ. ಅಲ್ಲ ಬೇಡಪ್ಪ, ನಿನಗೆ ಬುದ್ಧಿ ಐತೆ ಇಲ್ಲ? ಕೇಳ ಮಾತು ಕೇಳಲಿ ತಮ್ಮ. ಆ ನಿಮ್ಮ ಮಾವಗೂ ಬುದ್ಧಿ ಇಲ್ಲ ಅಂದ್ರ ನಿನಗೂ ಬುದ್ಧಿ ಇಲ್ಲನ್ನೇ. ಭವಿಷ್ಯ ಬಂದ ಭಾಗ್ಯಲಕ್ಷ್ಮಿನ ಬೇಡ ಬೇಡ ಅಂತ ಕಾಲಿನ ಮದುವೆ ಆದ್ರಲ್ಲೇ ನಿಮಗೂ ಒಳ್ಳೇದಾಕತ್ತಲಿ ತಮ್ಮ. ಬಯಸ್ ಬಂದ ಭಾಗ್ಯಲಕ್ಷ್ಮಿನ ಒದ್ದು ಕಳಿಸ್ಬಾಡ್ರಿ. ಬಾ 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 ಅಂತ ಮನಿ ತುಂಬಿಸ್ಕೋರಿ, ಮನಿ ತುಂಬಿಸ್ಕೋರಿ. ಸುಮ್ಮನ ನಮ್ಮ ಸಾವುಕಾರ ಕೈಯಾಗ ಆವತಿ ಆಗಬಾಡ್ಲಿ. ಉಳಿಯುವ ಬೆಂಕಿಗೆ ತುಪ್ಪ ಸಿಂದು ಮನೆಯಿಂದ ಮೋದಿ ನೋಡುವ ನಿನ್ನಂತಂದರೆ ರಾಮ ರಾಜವಾಗಬೇಕಿದ್ದ ನಾಡು ರಾವಣ ರಾಜವಾಗಿರೋದು. ಸಟ್ಟೆ, ಈ ಸೌಕಾರ್ಯ ಎಂದು ತಿಂದು ಬದುಕೋ ನಾಯಿ ನೀನು. ನಾನು ಬುದ್ಧಿ ಹೇಳಕ್ ಬರ್ಬೇಡ. ಈ ನಿನ್ನ ಸೌಕಾರ ಕೊಡ ಹಣ ನನಗೆ ತಿಳಿಸೋಣ. ಮತ್ತೆ ನಿಂತ್ಕೋ. ನನ್ನ ಮನೆಗೆ ಬಂದು ದಾನ ಕೊಡುವ ಹಣವ ತೃಣಕ್ಕೆ ಸಮಾನಂದೇ ಬೊಗಳುವ ಕೊಡವ. ಆ ನಿನ್ನ ಆಸ್ತಿಯನ್ನು ಹೇಗೆ ಪಡೆಯಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ಓ ಸೌಕಾರ, ನಿನ್ನ ಶ್ರೀಮಂತಿಕೆ ಧರ್ಮ ತೋರಿಸಬೇಡ. ಆ ಜಮೀನನ್ನು ಮಕ್ಕಳ ಶಾಲೆ ಕಟ್ಟಿಸಲು ಸಹಕಾರಕ್ಕೆ ದಾನ ಕೊಡುವುದಾಗಿ ಮಾತು ಕೊಟ್ಟಿರ್ತೇವೆ. ಸುಮ್ಮನೆ ನಮ್ಮ ಜಮೀನಿನ ಆಸೆಯನ್ನು ಬೇಟೆಗಳು, ಅದು ನಿನಗೆ ಶೋಭೆ ತರುತ್ತದೆ. ಹಣವಂತನಾಗಿ ಇಂತಹ ಕೆಲಸಕ್ಕೆ ಅಡ್ಡಿ ಬರೋದು ಭೂಷಣವೂ ಅಲ್ಲ. ಇದು ಮ್ಯಾಕ್ ಕಿತ್ಕೊಳಕ್ ಬರ್ತೇನೆ ಅಂದ್ರ ನಿನ್ನ ಗಡ ನನ್ನ ಕೈಲಿ ಈ ನಾಗೇಂದ್ರ ಪ್ರಸಾದನ ಘಟ ಬಚ್ಚ. ಈ ನಾಗೇಂದ್ರ ಪ್ರಸಾದ್ ಘಟ ಉಳಿಸುವ ತಿಟ್ಟಲ್ಲಿ ಯಾರು ಹುಟ್ಟಿಲ್ಲ ಈ ಜಗತ್ತಲ್ಲಿ. ಈಗ ನೀನಿರುವುದು ಈ ನರ ನಾಗೇಂದ್ರ ಆಸ್ಥಾನದಲ್ಲಿ. ಅಹಂಕಾರದಿಂದ ಮಾತನಾಡಿ ಆಪತ್ತು ತಂದುಕೊಳ್ಳಬೇಡ, ಎಚ್ಚರ. ಹಠ ಇರಬೇಕು, ಆದರೆ ಇನ್ನೊಬ್ಬರ ಕಿತ್ತುಕೊಳ್ಳುವ ಅದು. ಏ ನಾಗೇಂದ್ರ, ಇನ್ನೊಬ್ಬರ ಆಸ್ತಿಗೆ ಕೈ ಹಾಕಿದರೆ ಅದೊಂದು ತುಪ್ಪ ತಿಂದಷ್ಟು ಖುಷಿ ಪಡಬೇಡ ನಾಗೇಂದ್ರ. ಒಂದಲ್ಲ ಒಂದು ದಿನ ತುಪ್ಪ ಕೆಟ್ಟ ದುರ್ವಾಸನೆ ಆದಂತೆ ಆಸೆ ಎಂಬ ಈ ನಿನ್ನ ಸಿರಿತನ ಶರೀರ ಹೊರತು ಮಾಡುವುದು ತಮ್ಮ ಗರುಡ. ಆ ದೇವರು ಒಳ್ಳೆಯವ್ರಿಗೂ ಅದಾನು, ಕೆಟ್ಟವ್ರಿಗೂ ಅದಾನು. ಅತಿ ಒಳ್ಳೆಯವನಾಗಿ ಭೂಮಿ ಮ್ಯಾಲ ಬದುಕೋದು ಬಾಳಷ್ಟೈತಲೇ ಹುಡುಗ. ಈ ನಿನ್ನ ಆಸ್ತಿ 2 ಎಕರೆ ನಮ್ಮ ತಲೆರಿಗೆ ಬಿಟ್ಟು ಕೊಟ್ಟಿ ಅಂದ್ರೆ ಅಷ್ಟು ಸಾಕು ನೋಡ್ಲಿ ಗರುಡ. ಶೆಟ್ಟಿ, ಕೊಡುವುದಿಲ್ಲ ಅಂದ್ರೆ ಬಿಡುವುದಿಲ್ಲ ಈ ಕಾಳಿಂಗ ಸರ್ಪ. ಆ ನಿನ್ನ ಆಸ್ತಿಯನ್ನು ಹೇಗೆ ಪಡೆಯಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ದ್ವಾಪರ ಯುಗದಲ್ಲಿ ದಾನಶೂರ ಎಂದು ಬಿರುದು ಪಡುವ ಆ ಕಳ್ಳನೇ ಸರ್ವನಾಶವಾಗಿ ಹೋದ. ಇನ್ನು ಈ ಕಲಿಗಾಲದಲ್ಲಿ ದಾನ ಧರ್ಮ ಎಂದರೆ ಬೆಲೆ ಕೊಡುವವರು ಇಲ್ಲ, ಬೆಲೆ ಸಿಗುವುದೂ ಇಲ್ಲ. ಇಂದು ಏನಿದ್ದರೂ ಅನ್ಯಾಯ ಅಧರ್ಮ ಎಂಬುದು. ನ್ಯಾಯ ಸಿಂಹಾಸನವನ್ನೇರಿ ನಿಮ್ಮಂತ ನ್ಯಾಯವಂತರು ಸಮವಾಗಿ ಹೋಗಿದ್ದಾರೆ. ಅಂತವರಲ್ಲಿ
ನೀವು ದಾನವಾಗಿ ಭೂಮಿಯನ್ನು ಕೊಟ್ಟು ದೊಡ್ಡವರ ಮುಂದೆ ದೊಡ್ಡ ಸಿಕ್ಕಿ ತೋರಿಸುವಿರಾ? ದೊಡ್ಡಕ್ಕೆ ತೋರಿಸುವವರು ನಾವಲ್ಲ, ಅದು ನಮಗೆ ಬೇಕಾಗಿ ಇಲ್ಲ. ಅದು ಏನಿದ್ದರೂ ನಿಮ್ಮಂತ ತೋರಿಸೋದು. ಹಿಂದೆ ಸಮಾರಂಭದಲ್ಲಿ ನಿಮ್ಮಂತ ರಾಜಕಾರಣಿಗಳು ಬಡವರಿಗೆ ಭೂದಾನ ಕೊಡ್ತೇನೆಂದು ಹೇಳಿ ನಂಬಿಸಿ ಮೋಸ ಮಾಡುತ್ತೀರಿ. ಸರ್ಕಾರಕ್ಕೆ ದೊಡ್ಡವರಿಂದ ಹೊಗಳಿಸಿಕೊಂಡು ಇಂಥ ಸರ್ಕಾರಕ್ಕೂ ಇಲ್ಲ, ಬಡವರಿಗೂ ಇಲ್ಲ. ಏ ಸೌಕರ ಕೊಚ್ಚಿಕೊಳ್ಳುವವರು ನಿಮ್ಮಂತ ಶ್ರೀಮಂತರು. ಆ ಗಡಸ್ಕಿ ನಮಗೆ ಬೇಕಾಗಿಲ್ಲವೋ? ನಾವೇನ್ ಬದುರ ಬಾಯಿಗೆ ಬಂದಂತೆ ಬರುತ್ತಿಲ್ಲ. ದೊಡ್ಡವರು ಚಿಕ್ಕವರು ಎನ್ನುವುದನ್ನ ಯಾರಲ್ಲೂ ಬಾಯಿಗೆ ಬಂದಂತೆ ಬಗಳಲು ನನ್ನೇನು ನಾಯಿ ಅಂದುಕೊಂಡಿರುವ ಶಿಕಾರಿ. ನಿಮ್ಮಂತ ಬಂಡವಾಳ ಬಯಲು ಮಾಡಿ ನಿಮ್ಮಂತ ಸಮಾಜಗಳನ್ನು ಸಿದ್ಧಪಡೆಯಲು ಮುಖ್ಯತೆ ಭೂಮಿ ಹೊರ ಬಂದ ಆಜ್ಞೆ ಇದ್ದಂತೆ ಈ ಗೌಡ ಅಗ್ನಿ ನಮ್ಮನ್ನು ಸಿಗಬಿಡುವ ಗಂಡದ ಮುಂದರು ಯಾರು ಹುಟ್ಟಿಲ್ಲ ಈ ಭೂಮಂಡಲದಲ್ಲಿಯೂ. ಏ ಗಂಡ, ಸುಮ್ಮನೆ ಕೂಗಾಡಿ ನಮ್ಮ ಪ್ರಾಣೆಯನ್ನ ಕೆಳಕಬೇಡ. ಈ ಕಿರಾತಕ ಕುಲದ ಕೀರ್ತಿರಾಜ ಕೋಪಗಳು ಇಲ್ಲಿಂದ ಪ್ರಾಣ ಕಿತ್ತರೆ ಸರಿ, ಇಲ್ಲದಿದ್ದರೆ ಈ ದೇಹವನ್ನ ಯುದ್ಧ ಮಾಡಿಕೊಳ್ಳಬರಲೇ ಜೋಕೆ. ಓಹೋ, ಈ ಸಾಹುಕಾರ ಸಾಕಿದ ನಾಯಿ ನೀನು. ಏ ಕೀರ್ತಿರಾಜ, ನನ್ನ ಕೊಪ್ಪದ ದೇಹವನ್ನು ಇಬ್ಬಾಗ ಮಾಡಲು ನಿಮ್ಮಿಂದಲೂ ಸಾಧ್ಯವಿಲ್ಲ, ನಿಮ್ಮ ಅಪ್ಪನಿಂದಲೂ ಸಾಧ್ಯವಿಲ್ಲ. ಎಮ್ಮೆ ಜೊತೆ ಸೇರಿ ಆಕಳು ಬೇಸಿಗೆ ತಿನ್ನುವ ಚಟ ಎಲ್ಲಿ ಬಿಡಬೇಕು? ಏ ಕೀರ್ತಿರಾಜ, ನಾವೇ ಸರ್ದಾರಿಂದ ಸವಾಲು ಹಾಕಿದ್ರೆ ಈ ಕುಂಡಹುಲಿಯಿಂದ ನಿಮ್ಮ ರುಂಡ ಖಂಡಿತ ಕುಂಡಹುಲಿ ಕುಂಡಹುಲಿ ಅಂತ ನೀನು ಗಂಡು ಗಡ ತೋರಿಸಿದ್ರೆ ಹೇರಿಗಳಂತ ಓಡಿ ಹೋಗುತ್ತೇವೆಂದು ತಿಳಿದುಕೊಂಡಿರುವನೇ ಪಾಂಡ ಬಟ್ಟಿಯ ಮಗನೇ. ನಿನ್ನ ಶರೀರವನ್ನು ಹರಿದು ನಿನ್ನ ಬಿಸಿ ರಕ್ತ ಕುಡಿಯುವ ದೈತ್ಯರು ಪಡಪಾಯಿ ಕೊನ್ನಿ ನನ್ನ ಮಗನೇ. ಯಾರ ಎದುರು ನಿಂತು ಮಾತನಾಡುತ್ತೀರಿ ಎಂಬುದು ಎಚ್ಚರವಿರಲಿ. ಇಲ್ಲವಾದರೆ ಈ ನಿನ್ನ ಶರೀರವನ್ನು ಸುಟ್ಟು ಭಸ್ಮ ಮಾಡುವೆ, ಸುಟ್ಟು ಭಸ್ಮ ಮಾಡುವೆ. ಹಾಕುವುದು ದೂರದ ಮಾತು. ನನ್ನ ದೇಹವನ್ನು ಮುಟ್ಟಿ ನೋಡು. ಇದೇ ಕೊಡ್ಲಿಂದ ಕೊಚ್ಚು ಹಾಕಿ ಈ ಭೂತಾಯಿ ಮಣ್ಣಾಗ ನೋಡ್ಸೋಕಾರ ನನ್ನನ್ನು ಕೆಣಕಿ ನಿನ್ನ ಜೀವಕ್ಕೆ ಕುತ್ತು ತಂದುಕೊಳ್ಳಬೇಡ. ಮುಚ್ಚಿಕೊಂಡಿದ್ದರೆ ಸರಿ, ಯಾರಾಡಿದರೆ ನಿಮ್ಮ ಮನ ಈಗ ಕೈಲಿ ನೆನಪಡೆ ಬರುತ್ತೇವೆ. ಇದೇನು ಸೌಕರ್ಯ? ನಿಮಗೆ ಎಷ್ಟೊಂದು ಯಾರು ಈ ಗರುಡ? ಇವನ ಈ ಶಿಕ್ಷಣ ವರ್ತನೆಗೆ ಕಾರಣವೇನು? ಇವನು ಈ ಊರ ನಿಷ್ಠಾವಂತನಾದ ಧರ್ಮವಂತನ ಅಳಿಯ, ಅಂದರೆ ಧರ್ಮವಂತನ ಹೆಂಡತಿಯ ತಮ್ಮ. ನಮ್ಮ 100 ಎಕರೆ ಜಮೀನು ಪಕ್ಕದಲ್ಲಿ ಈ ಧರ್ಮವಂತನ 2 ಎಕರೆ ಜಮೀನು ಇದೆ. ಆ ಜಮೀನನ್ನು ಮಕ್ಕಳ ಶಿಕ್ಷಣಕ್ಕಾಗಿ ದಾನವಾಗಿ ಕೊಟ್ಟಿದ್ದಾನೆ. ಆ ಜಮೀನನ್ನು ನಮಗೆ ಕೊಡು, ಅದರ 3 ಪಟ್ಟು ಕೊಡ್ತೇನೆ ಅಂದ್ರು ನನಗೆ ಸೊಕ್ಕಿನಿಂದ ಮಾತನಾಡಿ ಹೋದ ಸೊಕ್ಕಿನ ಸುಳೆ ಮಗ ಕೀರ್ತಿರಾಜ್. ಆ ಗರುಡ ಸೊಕ್ಕಿನಿಂದ ಮಾತನಾಡಿದ ಆ ಸೇಡಿಗಾಗಿ ಅವನ ಆಸ್ತಿಯನ್ನು ಹೇಗೆ ಪಡೆಯಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ಸೊಕ್ಕಿನಿಂದ ಮಾತನಾಡಿದ ಆ ಸೇಡಿಗಾಗಿ ಅವನ ಧರ್ಮವಂತನ ವಂಶವನ್ನು ನಿರ್ನಾಮ ಮಾಡಲೇಬೇಕು. ನೀನು ಏನು ಮಾಡ್ತೀಯ ನನಗೆ ಗೊತ್ತಿಲ್ಲ. ನಿನಗೆ ಏನು ಸಹಾಯ ಬೇಕಾದರೂ ಮೊದಲು ನಾನು ಸಿದ್ಧ. ಕೋರ್ಟಿನಲ್ಲಿ ಅವನ ನಿರ್ನಾಮವಾಗಲೇಬೇಕು.
ನಾಗೇಂದ್ರ ಸಾವ್ಕಾರ ಕೀರ್ತಿ ರಾಜಪ್ಪನವರ ನಮ್ಮ ಬುಡಕ್ಕೆ ಕೊಟ್ಲಿ ಇಡೋದಕ್ಕೂ ಮುಂಚೆ ಅವನ ಎದಿಗೆ ಗುಂಡಿಡ್ಬೇಕ್ರಿ ಸಮೀರ. ನಮ್ಮ ಹೆಸರು ಕೇಳಿದ್ರ ಗದ 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 ಉಡುತ್ತಾರ. ನಾವು ಅವರಿಗೆ ಗುಂಡಿಡ್ಲಿಲ್ಲ ಅಂದ್ರೆ ನಮ್ಮ ಬುಡಕ ಕೊಡ್ಲಿ ಇಡಂಕ ಅವನ ವಿಷಯ ನನಗೆ ಬಿಡಿ ಸಾವುಕಾರ್ರಿ. ಈ ಕೀರ್ತಿರಾಜ ಬಾಣ ನುಡಿ ಯುದ್ಧಕ್ಕೆ ನಿಂತರು. ಎದು ಹೋಗಿದು ಬಿಸಿ ರಕ್ತ ಕುಡಿಯುವ ಕಿರಾತಕ ಈ ಕೀರ್ತಿರಾಜ ಕಂಡವರು ಒಂದ ಕತ್ತರಿಸುವ ರೌಡಿಗಳಾಗಿರುವಾಗ ನನಗೆ ಪ್ರಾಣದ ಭಯ ಹಾಕುವ. ಯಾರ ಪ್ರಾಣ ಯಾರ ಕೈಯಲ್ಲಿ? ಯಾರ ಪ್ರಾಣ ಯಾರ ಕೈಯಲ್ಲಿ ಅಂತ ತೋರಿಸುತ್ತೇನೆ. ಜನರ ನಾವ್ಯಾರ್ಯಪ್ಪ? ನಾವ್ಯಾರು? ಈ ನಮ್ಮನ್ನು ಕಂಡ್ರೆ ಎಲ್ಲ ಜನ ಘಟ 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 ನಡುವಂತ ಜನರಿಗೆ ನಮಗೆ ಭಯ ಪಡಿಸೋಣ ಅಂದ್ರೆ ನಾವ್ಯಾರು ಕಂಡ್ರೆ ಪಕ್ಕ 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 ಕಲ್ಲು ತಗೊಂಡು ಹೊಡಿಬ್ಯಾಡ್ರು. ಒಂದು ವಾರಾತ್ರಿ ಊಟ ಮಾಡ್ತಾರೆ, ಒಂದು ರೊಟ್ಟಿ ಕೊಡ್ರಿ. ಕಲ್ಲು ತಗೊಂಡು ಹೊಡಿತೀರಲ್ಲ, ನಿಮ್ಮನ್ನು ಏನಾಗೈತೆ ಅಂದ್ರ ಒಂದು ತುತ್ತು ಅನ್ನ ನೀಡಿ ಅಂದ್ರ ಕೋಲ್ ತಗೊಂಡು ಹೊಡ್ಯಾಕ್ ಬರ್ತೀರಲ್ಲ, ನಿಮಗೆ ಕರುಣೆ ಅನ್ನೋದು ಐತೆ ಇಲ್ಲ ಅಂತ ಕೇಳಿ. ಒಂದು ತುತ್ತು ಅನ್ನ ಹೇಳಿದ್ರೆ 4 ದಿವಸ ಬದುಕುತ್ತೇನೆ. ಈ ಹುಚ್ಚ ಭೂಮಿ ಯಾಕೆ ಬಾರಾಗಂತೀಯ ಏನು? ಈ ಜನ್ಮದಾಗ ಯಾವ ಪಾಪ ಮಾಡ್ಯಾನಂತೀರೇನು? ನಾನು ಒಂದೊಟ್ಟು ಸುಲಭವಲ್ಲ. ಈ ಜಲವೇ ನನಗೆ ಹುಚ್ಚರ ಪಟ್ಟವನ್ನು ಕಟ್ಟಿ, ಈ ಜಲವೇ ನನಗೆ ಹುಚ್ಚರ ಪಟ್ಟವನ್ನು ಕಟ್ಟಿ ನನಗೆ ಹುಚ್ಚ ಹುಚ್ಚ ಅಂತಾರ. ಇದು ನ್ಯಾಯವಂತರು ಬದುಕುವ ಕಾಲವಲ್ಲ, ಅನ್ಯಾಯವಂತರು ಬದುಕುವ ಕಾಲ. ಇಲ್ಲೇ ನೀ ಎತ್ತಿನಿಂದ ಪಾಡುತ್ತೇನೆಂದರೆ ನನ್ನ ಪಾಡು ನಾಯಿಯ ಪಾಡಿಗಿಂತ ಚಾಚೀಯಾಗಿ ಕಾಣುತ್ತದೆ. ಈ ಜಗತ್ತು ಹುಚ್ಚನೆಂಬ ಪಟ್ಟವನ್ನು ಕಟ್ಟಿ ಇಲ್ಲೇ ನಾಡಿನಲ್ಲಿ ಹುಚ್ಚ ಇವ ಯಾಕೆ ಹುಚ್ಚಾದ ಅಂತ ಅನ್ಸತ್ರಿ. ನಾನು ಹುಚ್ಚ ಅಲ್ಲ ಅಲ್ಲ ಅಲ್ಲ, ಇವ ಯಾಕೆ ಹುಚ್ಚಾದ ಅಂತಂದು ಈ ಜಗತ್ತೇ ಒಂದು ಗೊಂದಲವಿದ್ದಂತೆ. ನಾನು ಹುಚ್ಚ ಅಲ್ಲ 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 ಅಲ್ಲ, ಈ ಜಗತ್ತೇ